ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಬೆಳಗಾವಿ ಘಟಕದ ನೂತನ ಕಚೇರಿ ಉದ್ಘಾಟನಾ ಸಮಾರಂಭವನ್ನು ಹುಕ್ಕೇರಿ ತಾಲೂಕಿನ ಯಮನಗರಡಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಪೂಜ್ಯ ಶ್ರೀಗಳು ಹಾಗೂ ಗಣ್ಯರಿಂದ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಗದ್ಗುರು ಶೂನ್ಯ ಸಂಪಾದನಾ ಪೀಠ ಹುಣಸಿಕುಳ ಮಠದ ಪೂಜ್ಯ ಶ್ರೀ ಸಿದ್ದಬಸವ ದೇವರು ಮಹಾಸ್ವಾಮೀಜಿಗಳು ಮಾತನಾಡಿ, ಕಾರ್ಮಿಕರ ಏಳಿಗೆಗೆ ದುಡಿಯುತ್ತಿರುವ ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಒಕ್ಕೂಟವು ನಮ್ಮ ಬೆಳಗಾವಿ ಭಾಗದಲ್ಲೂ ನೂತನ ಕಚೇರಿ ಆರಂಭಿಸುವುದರ ಬಡ ಕಾರ್ಮಿಕರ ಶ್ರೇಯಾಭಿವೃದ್ಧಿಗಾಗಿ ಬೆಂಬಲವಾಗಿ ನಿಂತಿರುವುದು ಸಂತಸ ತಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಕಾರ್ಮಿಕ ಹಕ್ಕುಗಳ ಪ್ರತಿಪಾದನೆಯನ್ನು ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರತಿಪಾದಿಸಿದ ಬಸವಾದಿ ಪ್ರಮುಖರನ್ನು ಭಕ್ತಿಪೂರ್ವಕವಾಗಿ ನೆನೆಸಿ, ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣಗಳ ಕಾರ್ಮಿಕರ ಒಕ್ಕೂಟ ಜಿಲ್ಲಾ ಘಟಕ ಬೆಳಗಾವಿ ಇದರ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲಿರುವ ಉದ್ಘಾಟಕರಾದಂತಹ ಡಾಕ್ಟರ್ ಎಸ್.ಡಿ. ನಾಗರಾಜ್ ಸಿದ್ದನಕಟ್ಟೆ ಅವರಲ್ಲಿ, ಮಹಿಳಾ ಅಧ್ಯಕ್ಷರಾದಂತಹ ರಾಜ್ಯದ ಡಾಕ್ಟರ್ ಶ್ರೀಮತಿ ಬೇಬಿ ರಾಣಿ ಆರ್ ಅವರಲ್ಲಿ, ವಿಶೇಷತ ಆಹ್ವಾನಿತರ ಪದಾಧಿಕಾರಿಗಳವರಲ್ಲಿ, ನಮ್ಮ ಶ್ರೀಮಠದ ಟ್ರಸ್ಟ್ ಕಮಿಟಿಯವರಾದ ಗಿರೀಶ್ ಮಿಶ್ರಿ ಕೋಟೆ ಅವರಲ್ಲಿ, ಜಿಲ್ಲಾಧ್ಯಕ್ಷರಾದಂತಹ ಶಂಕರ್ ಕಲ್ಲೋಳಿ ಅವರನ್ನು ಮೊದಲು ಮಾಡಿಕೊಂಡು ಎಲ್ಲ ಆಗಮಿಸಿರುವಂತಹ ಶರಣರಲ್ಲಿ ತಮ್ಮೆಲ್ಲರಿಗೆ ಭಕ್ತಿಯಿಂದ ಶರಣಾರ್ಥಿಗಳು. ನಮ್ಮ ಯಮಕನ್ಮರಡಿ ಶ್ರೀಮಠದಲ್ಲಿ ನವಕರ್ನಾಟಕ ರಾಜ್ಯದ ಇತರೆ ಹಾಗೂ ಕಾರ್ಮಿಕ ಒಕ್ಕೂಟರ ಸಂಘವನ್ನು ಉದ್ಘಾಟನೆ ಮಾಡೋದು ಬಹಳ ಖುಷಿ ತಂದಂಥ ವಿಚಾರ. ಈ ಕಾರ್ಯಕ್ರಮಗಳು ಸಂಘಟನೆಗಳಿದ್ದಾಗ ಸಂಘಗಳು ಹುಟ್ಟುತ್ತವೆ, ಸಂಘಗಳು ಹುಟ್ಟಿದ್ವು ಅಂತಂದರೆ ಸಹಕಾರಗಳಾಗ್ತವೆ, ಸಹಕಾರಗಳಾಯಿತು ಅಂತಂದರೆ ಸರ್ಕಾರದ ಅರ್ಧ ಹೊರೆ ರಾಜ್ಯದೊಳಗೆ ಕಡಿಮೆ ಆಗ್ತದೆ. ಹಾಗಾಗಿ ಈಗ ನಾವು ಬಹಳಷ್ಟು ರಾಜ್ಯಗಳಲ್ಲಿ ನೋಡಿದಾಗ ಸಂಘಟನೆಗಳಿಲ್ಲದೇ ಇರುವುದ ಕಾರಣಕ್ಕಾಗಿ ಸರ್ಕಾರದ ಮೇಲೆ ಬಹಳಷ್ಟು ಹೊಣೆಗಳಾಗಿ, ದೇಶದ ಮೇಲೆ ಬಹಳಷ್ಟು ಹೊಣೆಗಳಾಗಿ ದೇಶವೇ ಮಾರಾಟಕ್ಕೆ ಬರುವಂಥ ವ್ಯವಸ್ಥೆಗಳು ನಡೆದಿದ್ದಾವೆ. ಹಾಗಾಗಿ ಆ ಸಂಘಟನೆಗಳಿರೋದ್ರಿಂದ ಆ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಒಂದು ಜೀವನಾಂಶ ಬರಬೇಕು, ಆ ಎಲ್ಲ ಸದಸ್ಯರಿಗೂ ಒಂದು ವ್ಯವಸ್ಥಿತವಾದಂತಹ ರೀತಿ ಒದಗಿಸ್ಬೇಕಂತ ತಿಳ್ಕೊಂಡೆ ಸರ್ಕಾರದ ಮೇಲೆ ಅನುದಾನಗಳನ್ನು ಪಡ್ಕೊಂಡು ಮುಂದೆ ಸರ್ಕಾರಕ್ಕೆ ಅನುಕೂಲವಾಗುವಂತಹ ಕೆಲಸವನ್ನು ಎಲ್ಲ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾರ್ಮಿಕರ ಒಕ್ಕೂಟ ಅನ್ನೋದ್ರಿಂದ ಕಾರ್ಮಿಕರಿಗಾಗುವಂತಹ ಅನ್ಯಾಯ, ಕಾರ್ಮಿಕರಿಗಾಗುವಂತಹ ಸರ್ಕಾರದ ಸಬ್ಸಿಡಿಗಳು, ಕಾರ್ಮಿಕರಿಗೆ ಬರ್ತಕ್ಕಂತಹ ಪಿಂಚಣಿಗಳು, ಕಾರ್ಮಿಕರಿಗೆ ಬರ್ತಕ್ಕಂತಹ ಲೇವಾದಾರಿ ವ್ಯವಹಾರಗಳನ್ನೆಲ್ಲವೂ ಕೂಡ ಬಹಳಷ್ಟು ಬರ್ತವೆ. ಆದರೆ ಕೆಳಮಟ್ಟದಲ್ಲಿರುವ ಮತ್ತು ಅನಕ್ಷರಸ್ಥರಾದಂತಹ ಕಾರ್ಮಿಕರಿಗೆ ಅದರ ಸದುಪಯೋಗ ಗೊತ್ತಿರೋದಿಲ್ಲ. ಹಾಗಾಗಿ ಸರ್ಕಾರದ ಅನುದಾನಗಳು ಬಂದು ಹಾಗೆ ಮತ್ತೆ ಸರ್ಕಾರಕ್ಕೆ ಹೋಗ್ತವೆ. ಇಲ್ಲಿದ್ರೆ ನಡುವಿರುವಂತಹ ಬಂಡವಾಳಶಾಹಿಗಳ ಕೈಯಲ್ಲಿ ಸಿಕ್ಕು ಕಾರ್ಮಿಕರು ಒದ್ದಾಡುವಂಥ ವ್ಯವಸ್ಥೆಗಳಿಗೆ ಈಗ ಏನಾದರೂ ಒಂದು ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಏನಾದ್ರು ಅನುಕೂಲ ಆಯಿತು, ಅನಾನುಕೂಲ ಆಯಿತು, ಏನಾದರೂ ಒಂದು ಅವಘಡದ ಆಘಾತ ಸಂಭವಿಸಿದರೆ ಆತನ ಮನೆಗೆ ಹೆಣ ತೊಗೊಂಬರ್ತಾರೆ, ಒಂದಿಷ್ಟು ಮಣ್ಣು ಕೊಟ್ಟು ಹೋಗಿಬಿಡ್ತಾರೆ. ಆದರೆ ಅವ್ರ ಮಕ್ಕಳ ಪರಿಸ್ಥಿತಿ, ಅವ್ನ ಮಗನ ಪರಿಸ್ಥಿತಿ, ಅವ್ರ ಹೆಂಡ್ರ ಪರಿಸ್ಥಿತಿ ಯಾರು ಯೋಚನೆ ಮಾಡೋದಿಲ್ಲ. ಹಾಗಾಗಿ ಅದಕ್ಕೆ ಸರ್ಕಾರದಿಂದ ಬಹಳಷ್ಟು ಒಳ್ಳೊಳ್ಳೆ ಅಂಶಗಳಿದ್ದಾವೆ. ಅವನ್ನೆಲ್ಲವನ್ನು ಒದಗಿಸ್ಬೇಕಾದ್ರೆ ಇಂತಹ ಸಂಘಟನೆಗಳು ಕೆಲಸ ಮಾಡ್ತವೆ. ಯಾರಾದರೂ ನೀವು ಹೋಗಿ ಏನಾದರೂ ಒಂದು ಅವಘಡ ಆದಾಗ ಅವ್ನ ಹೆಂಡತಿ ಅವ್ನ ಮಕ್ಕಳು ಕೇಳಿದಾಗ ಯಾವುದೇ ಸರ್ಕಾರದ ಸೌಲಭ್ಯಗಳು ಸಿಗಲ್ಲ. ಆದರೆ ಒಂದು ಸಂಘಟನೆ ಮುಖಾಂತರ ಹೋಗಿ ಕೇಳಿದಾಗ ಆ ಸರ್ಕಾರಕ್ಕೂ ಬಿಸಿ ಮುಟ್ಟಿ ಆ ಸರ್ಕಾರದವರು ಕೂಡ ಒಂದಿಷ್ಟು ಸಹಾಯ ಸಹಕಾರಗಳನ್ನು ಮಾಡುವಂಥ ವ್ಯವಸ್ಥೆಗಳನ್ನ ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಹಾಗಾಗಿ ಒಕ್ಕೂಟ ರಾಜ್ಯದಾದ್ಯಂತ ಬರಲಿ. ನಾನು ಇದನ್ನು ಕೇಳಕ್ಕೆ ಬಂದಾಗ ಏನದಂತ ನೋಡ್ಬೇಕಂತ ತಿಳ್ಕೊಂಡು ಭಾಳಷ್ಟು ಕಾರ್ಯಕ್ರಮಗಳು ಬರ್ತವೆ. ನಾವು ಈ ಸಂಘಟನೆಗಳೆಲ್ಲ ನೋಡಿರ್ತೀವಿ. ನಾನು ಕನಿಷ್ಠ ಈ ಮಠಕ್ಕಾದಾಗಿಂದ ಒಂದು 100-150 ಸಂಘಟನೆಗಳು ಓಪನಿಂಗ್ ಮಾಡಿ ಬಂದೀವಿ. ಆದರೆ ಅವ್ರು ಕೊಟ್ಟ ಶಾಲು, ಅವ್ರು ಕೊಟ್ಟ ಮಾಲಿ ಮೂಮೆಂಟ್ ಮಠದಾಗದ ಹೊರತು ಸಂಘಟನೆಗಳು ಜೀವಂತವಾಗಿ ಉಳಿದಿಲ್ಲ. ಯಾಕಂದ್ರೆ ನಾನು ಉಪಾಧ್ಯಕ್ಷ, ನಾನು ಅಧ್ಯಕ್ಷ, ನಾನು ಸದಸ್ಯ ಅಂತ ತಿಳ್ಕೊಂಡು ಸರ್ಕಾರ ಅಥವಾ ಇತರೆ ವಲಯ ಮಟ್ಟದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕೊಡುವಂತಹ ಹಣಕ್ಕೋಸ್ಕರವಾಗಿ ಮಾಡುವಂತಹ ಸಂಘಟನೆಗಳು ಓಪನಿಂಗ್ ಆದ ಹೊರತು ಸಮಾಜಕ್ಕೆ ಸದುಪಯೋಗವಾಗುವಂತಹ ಸಂಘಟನೆಗಳಾಗಲಿಲ್ಲ. ಅದು ನೋಡಿದಾಗ ನಮ್ಮ ಶಂಕರ್ ಕಲ್ಲೋಳಿ ಅವರು ಭಾಳ ವಿಶ್ವಾಸಿಕ ಜೀವಿ, ಅಷ್ಟೇ ಶಾಂತಮೂರ್ತಿ. ನಾವು ಹೇಳಿದಾಗ ನಾನು ನಮ್ಮ ಗಿರೀಶ್ ಮಿಶ್ರಿ ಕೋಟೆ ಅವ್ರ ಕಡೆ ಕಳಿಸ್ತೀನಿ. ನಾನು ಇವ್ರಿಗೆ ಯಾರು ಪರಿಚಯ ಇರಲಿಲ್ಲ ಅಂತಂದಾಗ ಅವ್ರು ನಮ್ಮ ಮಠದ ಟ್ರಸ್ಟಿ ಅವ್ರು ನಮ್ಗೆ ಹೇಳಿದ್ರು, ಇಲ್ಲ ಭಾಳ ಒಳ್ಳೆ ಮನುಷ್ಯ ರೀ, ಎಗ್ಗಿಲ್ಲಾರ್ದಂಥ ಜೀವಿ, ಹಾಗಾಗಿ ಸಮಾಜಕ್ಕೆ ದುಡಿತಾರೆ, ಬಹಳ ಮುಗ್ದಿದ್ದಾರೆ, ಮಾಡಲಿ ಅಂತ ತಿಳ್ಕೊಂಡು ಹೇಳಿದಕ್ಕಾಗಿ ನಾವಿಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಕೊಟ್ಟಿವಿ. ಅವಕಾಶ ಕೊಟ್ಟದ್ದು ಯಶಸ್ವಿ ಆಗಿದೆ ಮತ್ತು ಸಂತೋಷ ತಂದಿದೆ ಅನ್ನುವಂತಹ ಮಾತನ್ನು ಅವರಿಗೆಲ್ಲ ಹೇಳ್ತಾ, ಸದಾ ಈ ಸಂಘಟನೆ ಇದೇ ರೀತಿಯಲ್ಲಿ ಆಗಲಿ. ಈ ಸಂಘಟನೆಯ ದೇವೋದ್ದೇಶಗಳದೊಂದು ಪಟ್ಟಿ ಕೊಟ್ಟುಬಿಟ್ರೆ ಬಹಳ ಒಳ್ಳೆಯದಾಗ್ಬಿಡ್ತದೆ. ಆ ದೇವೋದ್ದೇಶದ ಪಟ್ಟಿ ಎಲ್ಲರಿಗೂ ಹಂಚಿಬಿಟ್ರೆ ಅದು ನಾವು ಮಠದ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತೇವೆ. ಅದನ್ನು ನೀವು ಯಾರಾದರೂ ನನ್ನ ಮಾತಿನ ನಂತರದಲ್ಲಿ
ಈ ಸಂಘಟನೆಯ ದೇವದೇಶಗಳೇನಿದಾವೆ, ಸಂಘಟನೆದ ಅನುಕೂಲಗಳೇನಿದಾವೆ, ಪ್ರಯೋಜನಗಳೇನಿದಾವೆ ಅವನೊಬ್ರು ಯಾರಾದರೂ ಮಾತಾಡಿ ಅದನ್ನು ತಿಳಿಸ್ಬಿಟ್ರೆ ಭಾಳ ಒಳ್ಳೆಯದಾಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ, ಸಂಘಟನೆ ಬೆಳೀಲಿ, ಸಂಘಟನೆ ಜೊತೆಯಲ್ಲಿ ಎಲ್ಲರೂ ಸಹಕಾರ ನಾವು ಕೊಡ್ತಾನೆ ಇರ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ, ಈ ಸಂಘಟನೆ ಬಡ ಕಾರ್ಮಿಕರಿಗೆ ಒಳ್ಳೆಯ ಒಂದು ಅವಕಾಶ ಕೊಡಿಸುವಂತಹ ರೀತಿಯಲ್ಲಿ ಆಗಲಿ. ಹಾಗಾಗಿ ರಾಜ್ಯ ಸಂಚಾಲಕರಿಗೆ ಕೇಳೋದು ಏನೇ ಅಂದರೆ, ಏನೋ ಒಂದು ಸಂಘಟನೆಗಳು ಬಂದಾಗ ಒಂದು ಏನಾದರೂ ಸಹಕಾರಗಳನ್ನ ಸರ್ಕಾರದಿಂದ ಪಡ್ಕೊಳ್ಬೇಕು, ಒಂದು ಕಾರ್ಮಿಕರಿಗೆ ಅನಾನುಕೂಲವಾದಂಥ ವ್ಯವಸ್ಥೆಗಳ ಕಡೆ ಬಂದಾಗ ನೀವು ರಾಜ್ಯ ಸಂಚಾಲಕರಿಗಿಂತಲೂ ಇದು ಜಿಲ್ಲಾ ಸಂಚಾಲಕರಿಗಿಂತಲೂ ಕೂಡ ರಾಜ್ಯದ ನಾಯಕರು ನೀವು ಬಹಳ ಗಟ್ಟಿಯಾಗಿದ್ದರೆ ಅವ್ರಿಗೆ ಅನುಕೂಲಗಳು ಸಿಗ್ತವೆ ಅನ್ನುವಂತಹ ಮಾತನ್ನು ಹೇಳ್ತಾ, ಪ್ರಚಲಿತ ಸರ್ಕಾರದ ವಿದ್ಯಮಾನಗಳಿಗೆ, ಪ್ರಚಲಿತ ಕಾಯ್ದೆಗಳ ಮುಖಾಂತರ ನಿಮ್ಮ ಗಮನ ಇರಬೇಕು. ನಿಮಗೂ ಆದರೂ ಹೇಳ್ತೀವಿ, ಗಮನಗಳಿದ್ದರೆ ಸರ್ಕಾರದಿಂದ ಏನೇನು ಬರ್ತದೆ, ಯಾವ್ಯಾವ ಬಜೆಟ್ನಲ್ಲಿ ಏನೇನು ಕಾರ್ಮಿಕರಿಗೆ ಕೊಟ್ಟಿದ್ದಾರೆ ಅವನ್ನೆಲ್ಲವುದನ್ನು ಯೋಚನೆಯಲ್ಲಿ ಇಟ್ಕೊಂಡು ಆ ಸದುಪಯೋಗವನ್ನು ಪಡಿಸುವಂತಹ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು. ನಂತರ ರಾಜ್ಯ ಅಧ್ಯಕ್ಷರಾದ ಶ್ರೀ SD ನಾಗರಾಜ್ ಅವರು ಮಾತನಾಡಿ, ಸ್ಥಳೀಯರ ಬೆಂಬಲದೊಂದಿಗೆ ಬೆಳಗಾವಿ ಭಾಗದಲ್ಲಿ ಸಂಘಟನೆಯನ್ನು ವಿಸ್ತರಿಸಿ ಬಲಪಡಿಸುವ ನಿಟ್ಟಿನಲ್ಲಿ ಸಂಘಟನೆಯ ನೂತನ ಕಚೇರಿ ಆರಂಭ ಮಾಡಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಗುರುಗಳಾದ ಸಿದ್ದಬಸವೇಶ್ವರ ಸ್ವಾಮೀಜಿಯವರ ಪಾದ ಸ್ಪರ್ಶಕ್ಕೆ ನಮಿಸ್ತಾ ಏನಿವತ್ತು ಅವರ ಆಶೀರ್ವಾದ ಪಡೆದು ಇದನ್ನು ಇವತ್ತು ನಾವು ನಮ್ಮ ಸಂಘಟನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಜೊತೆಗೆ ಈ ನಮ್ಮ ಏನಿವತ್ತು ನಮ್ಮ ಸಂಘಟನೆ ಉದ್ಘಾಟನೆಗೆ ನಮ್ಮ ಗಿರೀಶ್ ಮಿಶ್ರಕೋಟಿ ಸರ್ ಅವರು, ಈ ಮಠದ ಟ್ರಸ್ಟಿಗಳು ಹಾಗೂ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಸಮೇತ ಆಗಮಿಸಿದ್ದಾರೆ. ಅವ್ರಿಗೂ ಸಮೇತ ಇವತ್ತು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳಿಗೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಏನಿವತ್ತು ನಮ್ಮ ರಾಜ್ಯ ಕಮಿಟಿ ಎಲ್ಲ ಪದಾಧಿಕಾರಿಗಳು ಇವತ್ತು ಆಗಮಿಸಿದ್ದೀವಿ. ಜೊತೆಗೆ ಇವತ್ತು ಈ ಮದ್ಗಿ ಇದೆ ನಮ್ಮ ಬೆಳಗಾಂ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಶಂಕರ್ ಕಲ್ಲೋಳಿ ಸರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಈ ಸಭೆಗೆ ಎಲ್ಲರೂ ಇವತ್ತು ಹಾಜರಿದ್ದೀರಿ. ಹಾಗಾಗಿ ಅವ್ರಿಗೂ ಸಮೇತ ನನ್ನ ಹೃತ್ಪೂರ್ವಕ ವಂದನೆ ಹೇಳ್ತಾ, ಈಗಾಗಲೇ ಕಟ್ಟಡ ಕಾರ್ಮಿಕರು ಇವತ್ತು ನಮ್ಮ ಸಂಘಟನೆಯಾದ ಕಟ್ಟಡ ಕಾರ್ಮಿಕರಾಗಿ ನಾವು ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದು. ಮೊಟ್ಟ ಮೊದಲಿಗೆ ಏನು ನಮ್ಮ ಉದ್ದೇಶ ಏನು, ನಾವೇನು ಮಾಡಬೇಕು ನಮ್ಮ ಕಾರ್ಮಿಕ ಪರವಾಗಿ ಅಂತೇಳಿ ಈಗಾಗಲೇ ಸ್ವಾಮೀಜಿಯವರು ಹೇಳಿರೋ, ಒಂದು ಸಂಘ ಸಂಸ್ಥೆ ಮಾಡಿದಾಗ ಸಂಘ ಸಂಸ್ಥೆ ಇವತ್ತು ನಾವು ಸಂಘಟನೆ ಮಾಡೋದು ದೊಡ್ಡದಲ್ಲ, ಏನಿವತ್ತು ನಮ್ಮ ಕಾರ್ಮಿಕರಿದ್ದಾರಲ್ಲ, ನಮ್ಮ ಕಟ್ಟಡ ಕಾರ್ಮಿಕರು ಅಂತಂದರೆ ನಮ್ಮ ರಾಜ್ಯದಲ್ಲೇ ಕಾರ್ಮಿಕರು ಅಂತಂದರೆ ಶ್ರಮಿಕ ವರ್ಗ. ಆ ಶ್ರಮಿಕ ವರ್ಗಕ್ಕೆ ನಮ್ಮ ಕಡೆಯಿಂದ ಏನು ಮಾಡಬೇಕು ಅನ್ನೋದನ್ನು ಅವ್ರು ಬರ್ತಕ್ಕಂಥ ಸೌಲಭ್ಯಗಳನ್ನ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನು ನಮ್ಮ ಸಂಘಟನೆ ಮಾಡಬೇಕು. ಅದೇ ನಮ್ಮ ಉದ್ದೇಶ ಇದೆ. ಏನು ನಮ್ಮ ಸಂಘಟನೆ ಮಾಡಿದ್ದೀವಿ, ಉದ್ದೇಶ ಇಷ್ಟೇ, ಕಾರ್ಮಿಕರಿಗೋಸ್ಕರ ನಮ್ಮ ಸಂಘಟನೆ ಇದೆ. ಹಾಗಂತ ಏನು ಕಾರ್ಮಿಕರಿಗೋಸ್ಕರ ಏನು ಕೆಲಸ ಮಾಡಬೇಕು? ಇವತ್ತು ನಮ್ಮ ಗುರುಗಳು ಹೇಳ್ದಂಗೆ ಇವತ್ತು ಅವರಿಗೆ ಮಾಹಿತಿ ಕೊರತೆ ಇದೆ. ಇವತ್ತು ಆ ಮಾಹಿತಿ ಕೊರತೆಯನ್ನು ಇವತ್ತು ಬೆಂಗಳೂರಿಂದ ಹಿಡಿದು ಇವತ್ತು ಒಂದು ಹಳ್ಳಿ ಗ್ರಾಮ ಮಟ್ಟಕ್ಕೆ ಸಮೇತ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡಬೇಕಾಗಿದೆ. ನಮ್ಮದು ಒಕ್ಕೂಟ ಸಂಘ ಅಲ್ಲ ಇದು. ಹೀಗಾಗಿ ಈ ಒಕ್ಕೂಟವನ್ನು ಈಗ ನಮ್ದು ಇವತ್ತೇನು ಬೆಳಗಾವಿ ಜಿಲ್ಲೆಯಲ್ಲಿ 24 ಜಿಲ್ಲೆಯಲ್ಲಿ ಒಂದು ಸಂಘಟನೆ ಮಾಡಿದ್ದೀವಿ. ಇವತ್ತು 25 ಜಿಲ್ಲೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ಅಲ್ಲಿ ದೀಪ ಬೆಳೆಸೋ ಮುಖಾಂತರ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಆ ಗುರುಗಳ ಆಶೀರ್ವಾದದೊಂದಿಗೆ ಅವ್ರು ಹೇಳಿದ್ರು, ನಮ್ಮ ಕಾರ್ಮಿಕರನ್ನು ಬಡವರು, ಆ ಬಡವರ ಪರವಾಗಿ ನೀವೆಲ್ಲರೂ ನಿಲ್ಲಬೇಕು. ನಾನು ಒಬ್ಬನೇ ನಿಲ್ಲಕ್ಕೆ ಗುರುಗಳು ಹೇಳಿದ್ರು, ಇದಕ್ಕೆ ಜಿಲ್ಲಾ ಕಮಿಟಿ ಜೊತೆಗೆ ರಾಜ್ಯ ಕಮಿಟಿ ಬಲವಾಗಿ ನಿಲ್ಲಬೇಕು ಅಂತ ಗುರುಗಳು ಹೇಳಿದರು. ಹೇಳಿದಂತೆಯೇ ನಾವು ಫಸ್ಟ್ ನೀವು ಇಲ್ಲಿ ಕೆಲಸ ಮಾಡಿದರೆ, ನಿಮ್ಮ ಕೈ ಕೆಲಸ ಆಗಲಿಲ್ಲ ಅಂತಂದರೆ ನಾವು ರಾಜ್ಯ ಮಟ್ಟದಲ್ಲಿ ಈಗ ಸಚಿವರಾಗ್ಬೋದು, ಒಬ್ಬ ಮೇಲಧಿಕಾರಿಗಳಾಗ್ಬೋದು, ಅವ್ರ ಹತ್ರ ನಾವು ಕೇಳೋದಕ್ಕೆ ಕ್ವಶನ್ ಅಂದಾಗ ನಾವು ಅವ್ರನ್ನ ಕೇಳಿ, ನೋಡಿ ಈ ಬೆಳಗಾಂ ಜಿಲ್ಲೆಯಲ್ಲಿ ಈ ಥರ ಕಾರ್ಮಿಕ ತೊಂದರೆ ಆಗಿದೆ, ಅವ್ರಿಗೆ ಅನ್ಯಾಯವಾಗಿದೆ, ದಯವಿಟ್ಟು ನೀವು ಮುಂದೆ ಬನ್ನಿ ಅಂತೇಳಿ ನಾವು ಅವ್ರಿಗೆ ಗಮನ ಸೆಳಿಬೋದು. ಹಾಗಾಗಿ ಈ ಪ್ರತಿಯೊಬ್ಬ ಕಾರ್ಮಿಕರು ಇಲ್ಲಿ ಸ್ವಾಮೀಜಿಗಳಿರೋ ಒಬ್ಬರು ಅಧ್ಯಕ್ಷರು ಅವರು ಇರುವಂಥ ಇಲ್ಲಿ ಅಧ್ಯಕ್ಷರಾದರೂ ಒಂದೇ, ನಾನು ರಾಜ್ಯಾಧ್ಯಕ್ಷ ಆದರೂ ಒಂದೇ. ಎಲ್ಲ ಪದಾಧಿಕಾರಿಗಳು ಅಂದರೆ ನಾವೆಲ್ಲ ಒಂದು ಮನೆಯಲ್ಲಿ ಒಂದು ಸಂಸಾರ ಯಾತ್ರೆ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ತಂದೆ ಎಲ್ಲ ಯಾತ್ರೆ ಇರ್ತೀವೋ ಅದೇ ರೀತಿ ನಾವು ಸಂಘಟನೆ ಎಲ್ಲರೂ ಒಂದು ಒಗ್ಗೂಡಿ ಮಾಡಿ 2 ಕೈ ಸೇರಿ ಚಪ್ಪಾಳೆ ಆಗುತ್ತೆ, 1 ಕೈ ಸೇರಿ ಚಪ್ಪಾಳೆ ಆಗಲ್ಲ. ಇನ್ನು ಶಂಕರ್ ಸರ್ ಇವತ್ತು ಅಧ್ಯಕ್ಷ ಆಗಿರ್ಬೋದು, ಅವರೊಬ್ಬರೇ ಸಂಘಟನೆ ಮಾಡೋದು ಸಾಧ್ಯ ಇಲ್ಲ. ನೀವೆಲ್ಲರೂ ಸೇರಿ ಅವ್ರಿಗೆ ಕೈ ಜೋಡಿಸಿದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಂಘಟನೆ ಆಗುತ್ತೆ, ಸಂಘಟನೆ ಬೆಳೀತೈತೆ. ಇವತ್ತಿನ ಕಾರ್ಮಿಕರಿಗೂ ನಮ್ಮ ಸಂಘಟನೆ ಕಡೆಯಿಂದ ಬರೋ ಸೌಲಭ್ಯ ನಾವು ಕೊಡಿಸ್ಬೋದು. ಇಲ್ಲ ಅಂತಂದರೆ ನಾವು ಖಂಡಿತ ಕೊಡ್ಸೋಕ್ಕಾಗಲ್ಲ. ಏನು ಒಂದು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಿದೆಯಲ್ಲ, ಹಾಗಾಗಿ ಒಂದು ಒಗ್ಗಟ್ಟಿರಬೇಕಾಗಿದೆ. ದಯವಿಟ್ಟು ಇವತ್ತು ನಮ್ಮ ಕಮಿಟಿ ಇದೆಯೋ, ಇವತ್ತು ಏನು ಅಂತಂದರೆ ನಾನು 24 ಜಿಲ್ಲೆಯಲ್ಲಿ ಇವತ್ತು ನಾನು ಜಿಲ್ಲಾ ಕಚೇರಿಗಳನ್ನು ಉದ್ಘಾಟನೆ ಮಾಡಿದ್ದೀನಿ. 24 ಜಿಲ್ಲೆಗೂ ಹೋಗಿದ್ದೀನಿ. ಇವತ್ತು ಅವ್ರ ಜೊತೆ ನಾನು ಇವತ್ತು ನಿರಂತರವಾಗಿ ಅವರು ಫೋನ್ ಸಂಪರ್ಕ ಆಗ್ಬೋದು, 3 ತಿಂಗಳು ಮೀಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಆದರೆ ಒಂದು ಏನಿವತ್ತು ನಮ್ಮ ಗುರುಗಳು ಹೇಳಿರೋ, ನಮ್ಮ ಶಂಕರ್ ಕಲ್ಲೂಡರು ಬಂದರು, ಈ ಥರ ನನಗೆ ಭಾಳ ಖುಷಿ ಆಯಿತು ಅಂತೇಳಿ. ನೋಡಿ ಇವತ್ತು ಇಳ ವಯಸ್ಸಿನಲ್ಲಿ ಅವರು ಇವತ್ತು ಕಾರ್ಮಿಕರ ಪರ ಇವತ್ತು ನಾನು ಇದ್ದೀನಿ ಅಂತೇಳಿ ಬರ್ತಾ ಇದ್ದಾರೆ. ಇವತ್ತು ಇವ್ರಿಗೂ ಇವತ್ತು ಮುಂದೆ ಬರ್ತಾ ಇಲ್ಲ. ಇವತ್ತು ಅವ್ರ ಏಜ್ ಆಗಿ ಇವತ್ತು ಪಾಪ ಅವ್ರದ್ದು
ಬಡನೆ ಪಾಪ ಅವ್ರೇ ಸ್ವಂತ ಪ್ರಾಬ್ಲಮ್ಗಳಿರ್ತವೆ. ಆ ಪ್ರಾಬ್ಲಮಲ್ಲೂ ಸಮೇತ ನಾನು ಜನಸೇವೆ ಮಾಡಬೇಕು, ಕಾರ್ಮಿಕ ಸೇವೆ ಮಾಡಬೇಕು, ಸಂಘಟನೆ ಪರ ಇರಬೇಕು, ನಾನು ಸಂಘಟನೆ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಅದ್ರ ಜೊತೆಗೆ ನನಗೆ ಇನ್ನೊಂದು ಖುಷಿ ಅಂದರೆ ನಮ್ಮ ರಾಜ್ಯ ಕಮಿಟಿಗೆ ಅವತ್ತು ಬಂದಾಗ ನಾವು ಅವತ್ತು ಇರಲಿಲ್ಲ, ಎಲ್ಲರೂ ಸಮೇತ ಇವತ್ತು ಗುರುಗಳೇ ಎಲ್ಲ ಸಮೇತ ಹಿರಿಕರು ಇವತ್ತು ನಾನು ರಿಟೈರ್ಡ್ ಮಾಸ್ಟರ್. ಒಬ್ಬರು ಮಾಸ್ಟರ್ ಆದವರು ನನಗೆ ಯಾಕಪ್ಪ ಬೇಕು ಇವತ್ತು ಸಂಘಟನೆ ಏನಕ್ಕೆ ಬೇಕಪ್ಪ, ನನಗೆ ನಾನು ನೆಮ್ಮದಿ ಆಗಿರಬೇಕು ನಾನು ಅಂತೇಳಿ ಇವತ್ತು ಎಲ್ಲ ಮತ್ತೆ ಮನೆ ಕೊಡ್ತಾರೆ. ನೋಡಿ ನನಗೆ ಅವತ್ತು ಭಾಳ ಖುಷಿ ಆಯಿತು. ನಾನು ರಿಟೈರ್ಡ್ ಮಾಸ್ಟರ್ ಅಂತ ಕೇಳ್ತೀನಿ ಹಂಗೆ. ನೋಡಿ ಒಬ್ಬರು ಮಾಸ್ಟ್ರು ಅವ್ರಿಗೆ ಎಷ್ಟು ಕಾರ್ಮಿಕ ಬಗ್ಗೆ ಒಲವಿದೆ ಅನ್ನೋದಕ್ಕೆ ನಾನು ತುಂಬಾ ಖುಷಿ ಆಯಿತು. ಈ ಜೊತೆಗೆ ನಮ್ಮ ಏನು ಇವತ್ತು ಬೆಳಗಾಂ ಟೀಮ್ ಇದೆಯಲ್ಲ ಇವತ್ತು ಪ್ರತಿಯೊಬ್ಬರು ಸಮೇತ ಇವತ್ತು ಇವತ್ತು ಆಲ್ಮೋಸ್ಟು ಎಲ್ಲರೂ ಇವತ್ತು ಒಂದು 40 to 50 ಇವತ್ತು ಏಜ್ ಇರೋರನ್ನೇ. ಇವತ್ತು ನಿಮ್ಮ ನಾವು ಏನು ಹೇಳ್ತೀವಿ ಸಂಘಟನೆ ಅಂತಂದರೆ ಮನಸ್ಸ ಇಚ್ಛೆಯಿಂದ ಬರಬೇಕು, ಯಾರು ಪೋಸ್ಟಿಂದ ಇವತ್ತು ಸಂಘಟನೆ ಮಾಡಬಾರ್ದು. ನೀವತ್ತು ಈ ವಯಸ್ಸಿನಲ್ಲಿ ಮುಂದೆ ಬರ್ತಿದ್ರಲ್ಲ, ನಾನು ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನನಗೆ ಭಾಳ ಇವತ್ತು ನಮ್ಮ ಗುರುಜಿ ಸನ್ನಿಧದಲ್ಲಿ ಇವತ್ತು ಇದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಇವತ್ತು ನಮಗೆಲ್ಲ ವಯಸ್ಸಲ್ಲಿ ನೀವು ಹಿರಿಕರಿದ್ದೀರಾ, ನಾನು ಇವತ್ತು ಚಿಕ್ಕನಿದ್ದೀನಿ. ದಯವಿಟ್ಟು ನಾನು ನಿಮ್ಮ ಜೊತೆಲಿ ಯಾವ ಸದಾ ಇರ್ತೀನಿ, ನಿಮ್ಮ ಜೊತೆಲಿ ಯಾವಾಗಲೂ ನಾನು ಕೈ ಜೋಡಿಸ್ತೀನಿ. ನಿಮ್ದು ಏನೇ ಕುಂದುಕೊರತೆ ಆಗ್ಬೋದು, ನಮ್ಮ ಸಂಘಟನೆದಾಗ್ಬೋದು, ಕಾರ್ಮಿಕರಾಗ್ಬೋದು, ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ದಯವಿಟ್ಟು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಏನು ಇವತ್ತು ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇವತ್ತು ಅಪ್ರಿಷನ್ ಆಗಿದ್ದೀವಿ. INBCWF ಅಂತೇಳಿ ಅದು ನಮ್ಮ ರಾಷ್ಟ್ರೀಯ ಸಂಘಟನೆ. ರಾಷ್ಟ್ರೀಯ ಸಂಘಟನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಆ ಸಂಘಟನೆ ನಾವು ಅಪ್ರಿಷನ್ ಆಗಿದ್ದೀವಿ. ಹಾಗಾಗಿ ಸರ್ಕಾರ ನಮ್ಮದೇ ಸರ್ಕಾರ ಇದೆ. ಜೊತೆಗೆ ಇವತ್ತು ನಿಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಇವತ್ತು ನಮ್ಮ 2 ಸಚಿವರುಗಳು ಇದ್ದಾರೆ. ಇವತ್ತು ದಯವಿಟ್ಟು ನೀವು ಅವರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಏನು ಇವತ್ತು ನಮ್ಮ ಸೌಲಭ್ಯ ಕೊಡಿಸ್ಬೇಕಂತ ಅವ್ರನ್ನ ಭೇಟಿ ಮಾಡಿ, ಅವ್ರ ಸಭೆ ಸಮಾರಂಭಕ್ಕೆ ಅವ್ರನ್ನ ಇನ್ವೈಟ್ ಮಾಡಿ, ನಮ್ಮ ಗುರುಗಳು ಸಮೇತ ಅವತ್ತು ಇನ್ವೈಟ್ ಮಾಡಿ ಕಾರ್ಮಿಕರ ಬಗ್ಗೆ ಕುಂದುಕೊರತೆ ಹೇಳಿಸಿ ಕೆಲಸ ಮಾಡಿಸ್ಕೊಡ್ತೀರ ಅಂತ ಇವತ್ತು ನನ್ನ ಭರವಸೆ ನಿಮ್ಮಲ್ಲೆಲ್ಲ ಭರವಸೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮ ಜೊತೆಲಿದೆ. ಇವತ್ತು ನಮಗೆ ಬಲ ಇದೆ. ಬಲ ಇರೋದ್ರಿಂದ ಎಲ್ಲರೂ ಇವತ್ತು ಒಗ್ಗೂಡಿ ಒಂದು ಸಂಘಟನೆ ಮಾಡಿ ಅವ್ರಿಗೇನು ಇವತ್ತು ಒಂದು ಕಾರ್ಮಿಕ ಅಂದರೆ ಅವ್ರು ಏನೇ ಸೌಲಭ್ಯ ಬರಬೇಕು ಅಂದರೆ ಫಸ್ಟು ಲೇಬರ್ ಕಾರ್ಡ್ ಇರಬೇಕು. ಫಸ್ಟು ಲೇಬರ್ ಕಾರ್ಡ್ ಮಾಡ್ಕೊಳ್ಕೋದ ಕೆಲಸ ನಮ್ಮ ಕಾರ್ಮಿಕರು ಒಂದು ಏನು ನಮ್ಮ ಕೆಲಸ, ನಮ್ಮ ಸಂಘಟನೆ ಉದ್ದೇಶ ಏನು, ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಮಾಡ್ಕೊಡೋದು, ರಿನ್ಯೂವಲ್ ಮಾಡೋದು, ಸೌಲಭ್ಯ ಕೊಡಿಸತಕ್ಕಂಥದ್ದು. ಅವ್ರಿಗೇನಾದರೂ ತೊಂದರೆ ಆದರೆ ನಾವು ಜೊತೆ ಇರ್ತೀವಿ ಅನ್ನೋದಕ್ಕೆ ಇವತ್ತು ನಮ್ಮ ಸಂಘಟನೆ ಮಾಡ್ತಾ ಇರೋದು. ನಮ್ಮ ಕೆಲಸ ಇಷ್ಟೇ. ಬಟ್ ಕಟ್ಟಡ ಕಾರ್ಮಿಕರಲ್ಲ, ಕಟ್ಟಡ ಕಾರ್ಮಿಕರಲ್ಲಿ 34 ಜನ ಬರ್ತಾರೆ. ಯಾರು ಪಾಯ ತೆಗಿರಿಂದ ಹಿಡಿದು, ಮನೆ ಮೋಲ್ಡ್ ಹಾಕೋದ್ರಿಂದ ಹಿಡಿದು, ಪೇಂಟಿಂಗ್ ಮಾಡೋದು ಹಿಡಿದು, ಗೃಹ ಪ್ರವೇಶ ಮಾಡಬೇಕು, ಏನು ಇವತ್ತು ನಮಗೆ ಮನೆ ಕೊಡ್ತಾರಲ್ಲ ಅಷ್ಟು ಜನ 34 ವಿಧಗಳು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರು ಬರ್ತಾರೆ. ಜೊತೆಗೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಸಚಿವ ಸಂತೋಷ್ ಸರ್ ಅವರು ಸಚಿವರು ಆದಮೇಲೆ ಇವತ್ತು ನಮ್ಮ ಕಾರ್ಮಿಕರಿಗೆ ಭಾಳನೇ ಕಾನೂನು ಇವತ್ತು ತಂದಿದ್ದಾರೆ. ಜೊತೆಗೆ ಅದಕ್ಕಾಗಿ ಒಂದು ಮಂಡಳಿನ ಸಮೇತ ಮಾಡ್ತಾರೆ. ಗೀಗಿಗೆ ಅವ್ರಿಗೂ ಸಮೇತ ಮಂಡಳಿ ಮಾಡಿಕೊಟ್ಟಿದ್ದಾರೆ. ಮತ್ತು ಆಟೋ ಚಾಲಕರಿಗೆ ಒಂದು ಮಂಡಳಿ ಮಾಡಿಕೊಂಡು ಹೊರಟಿದ್ದಾರೆ. ಹಾಗಾಗಿ ಇವತ್ತು ಭಾಳನೇ ಅನುಕೂಲ ಮಾಡ್ತಾ ಇದ್ದಾರೆ. ನಂತರ ಕಮಿಟಿ ಉಪಾಧ್ಯಕ್ಷರಾದ ಶಿವಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ವರ, ಮಹಿಳಾ ಉಪಾಧ್ಯಕ್ಷರಾದ ಮತ್ತೆ ರೇಣುಕಾ ಹಾಗೂ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಶಂಕರ್ ಕಲ್ಲೋಳಿ ಎಲ್ಲ ಗಣ್ಯರಿಂದ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ತಮಗೆ ತಿಳಿದಿರುವಂತೆ ನಮ್ಮ ಮುಂದೆ ಎಷ್ಟೋ ಜನ ಕಾರ್ಮಿಕರು ನಮ್ಮ ಮುಂದೆ ಕಾರ್ಮಿಕತನ ಮಾಡ್ತಿರ್ತಾರೆ. ಅವರು ಕಾರ್ಮಿಕರು, ಅವ್ರಿಗೆ ಕಾರ್ಮಿಕರಂತ ಯಾಕೆ ಬಂತು? ಕೆಲಸ ಮಾಡ್ತಾರೆ. ಮೊದಲಿನ ಕಾಲದಲ್ಲಿ ಏನಿತ್ತು, ಕೆಲಸ ಮಾಡ್ತಿದ್ರು, ಇನ್ನೊಬ್ಬರ ಕಡೆಯಿಂದ ಅವ್ರಿಗೆ ಇವ್ರು ಹೋಗಿ ಅವ್ರ ಮನೆ ಕೆಲಸ ಮಾಡ್ತಿದ್ರು, ಅವ್ರು ಬಂದು ಇವ್ರ ಮನೆ ಕೆಲಸ ಮಾಡ್ತಿದ್ರು. ದುಡ್ಡು ಇರಲಿಲ್ಲ ಅವಾಗ. ಮುಯ್ಯಾಳು ಅಂತಿದ್ರು ಅವಾಗ. ಅದಕ್ಕೆ ಮುಯ್ಯಾಳು. ನಾವು ಅವ್ರ ಮನೆ ಕಟ್ಟಕ್ಕೆ ಹೋದ್ರೆ ಅವ್ರು ನಮ್ಮ ಮನೆ ಕಟ್ಟಕ್ಕೆ ಬರ್ತಿದ್ರು. ಅದಕ್ಕೂ ಮುಯ್ಯಾಳು ಅಂತಾರೆ. ಬರ್ತಾ ಬರ್ತಾ ಏನಾಯ್ತದು, ಕೆಲಸ ಮಾಡೋರು ಕಡಿಮೆ ಆಗಿಬಿಟ್ಟಾಗ ಅವರು ದುಡ್ಡು ಕೊಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಕೆಲಸ ಮಾಡೋರು ಮಾಲೀಕರಾದರು, ದುಡಿಯೋರು ಕಾರ್ಮಿಕರಾದರು. ಕ್ರಮೇಣ ಅದೇನಾಯಿತು, ಅವರಿಗೆ ಉಪಜೀವನ ಮಾಡಲಿಕ್ಕೆ ಕಷ್ಟ ಆಯಿತು, ಕಾರ್ಮಿಕರಿಗೆ ಕಷ್ಟ ಆಯಿತು. ಉಪಜೀವನ ಮಾಡೋದು, ಅವರ ಸೌಲಭ್ಯಗಳನ್ನು ಬಗೆಹರಿಸೋದು ಅವರಿಗೆ ಕಷ್ಟ ಆದ ಕಾರಣ ಅವ್ರು ಏನು ಮಾಡಿದರು, ಜೀತ ಪದ್ಧತಿ ಅಂತ ಮುಖಾಂತರ ಶ್ರೀಮಂತರ ಮನೆಯಲ್ಲಿ ಜೀತ ಪದ್ಧತಿ ಹಾಳಾಗಿ ಅವ್ರು ದುಡ್ತಾ ಹೋಗಿದ್ರು. ಅವರು ಕಾರ್ಮಿಕರೇ. ಕ್ರಮೇಣ ಜೀತ ಪದ್ಧತಿ ನಿರ್ಮೂಲನೆ ಮಾಡೋದಕ್ಕೋಸ್ಕರ, ಅವರ ಕಷ್ಟಗಳನ್ನು ಬಗೆಹರಿಸ್ಕೋಸ್ಕರ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘರ್ಷಣ, ಹೋರಾಟ ಈ 3 ಮಂತ್ರಗಳನ್ನು ಅವ್ರಿಗೆ ಪ್ರಯೋಗ ಮಾಡಿ ಅವರಿಗೆ ಶಕ್ತಿ ತುಂಬೋ ಪ್ರಯತ್ನ ಮಾಡಿದರು. ಇದನ್ನರಿತ ನಮ್ಮ ಸರ್ಕಾರ ಕಾರ್ಮಿಕರಿಗೆ ಏನೇನು ಮಾಡಬೇಕು, ಅವ್ರಿಗೇನಾದ್ರು ಸವಲತ್ತು ಕೊಡಬೇಕು ಅಂತ ವಿಚಾರಿಸಿ ಈಗ ನಮ್ಮ ನವ ಕರ್ನಾಟಕ ರಾಜ್ಯ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಅಂತ ಒಂದು ಮಾಡಿ, ಆ ಒಕ್ಕೂಟ ಮುಖಾಂತರ ಎಲ್ಲ ಕಾರ್ಮಿಕರಿಗೂ ಏನು ಸೌಲಭ್ಯ ಬೇಕು, ಸರ್ಕಾರದಿಂದ ಏನು ಸಿಗುತ್ತೆ ಅದನ್ನು ಅವ್ರಿಗೆ ಮುಟ್ಟಿಸೋದು ಅಂತ ಕೆಲಸ ನಮ್ಮ ಕೈ ಕೊಟ್ಟಾರ ಬೆಳಗಾವಿ ಜಿಲ್ಲೆಗೆ. ಆದ್ದರಿಂದ ನಮ್ಮ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಆದಂಥ SD ನಾಗರಾಜ್ ಸರ್ ಅವರಿಗೂ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಅದೇ ರೀತಿ
ಇನ್ನೊಬ್ಬ ಮಹಿಳಾ ವ್ಯಕ್ತಿ ಅವರು ನಾವೇನು ಕಡಿಮೆ ಇಲ್ಲ, ನಾವು ಕಾರ್ಮಿಕರು, ನಾವು ಗಂಡಸರ ಜೊತೆ ಕೆಲಸ ಮಾಡ್ತೀವಿ, ಹೆಣ್ಮಕ್ಳಿಗೂ ಹೆಣ್ಮಕ್ಳ ಕಾರ್ಮಿಕರಿಗೆ ನಾವು ಒಗ್ಗೂಡ್ತೀವಿ ಅಂತ ಹೇಳಿ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಆಗಿರುವಂಥ ಬೇಬಿರಾಣಿ ಮೇಡಮ್ ಅವ್ರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. 18 ತಾಲೂಕು ಬರ್ತಾವಲ್ಲ, ನೀವು 18 ಪ್ರತಿಯೊಂದು ತಾಲೂಕಿನಲ್ಲೂ ಮಾಡಬೇಕೀಗ. ನಿಮ್ಮದೊಂದು ಬೆಳಗಾವಿ ಜಿಲ್ಲೆ ಈಗ ಕರಡಿಯಲ್ಲಿ ಈ ಊರಿನಲ್ಲಿ ಏನೋ ನೀವು ಜಿಲ್ಲಾ ಶಾಖೆ ಮಾಡಿದ್ದೀರಾ, ಆಯಿತು. ಜಿಲ್ಲೆ ಒಳಗೆ ಯಾವ ತಾಲೂಕಿನಾಗ ಮಾಡಿದ್ರು ಜಿಲ್ಲಾ ಸಮಿತಿ ಜಿಲ್ಲಾ ಪದಾಧಿಕಾರಿಗಳು ಇಲ್ಲೇ ಬಂದು ಕೆಲಸ ಮಾಡ್ಬೋದು. ನಮಗೆ ಬೆಳಗಾವಿ ನಗರದೊಳಗೆ ನಾವು ಬಾಡಿಗೆ ತಗೊಂಡು ರೂಮ್ ಮಾಡಿ ಆಫೀಸ್ ಮಾಡಿ ಮಾಡೋಕ್ಕಾಗದೇ ಇದ್ದರೆ ಇಲ್ಲಿ ಹಳ್ಳಿ ಒಳಗೇ ಮಾಡ್ಬೋದು ಇಂಥ ಜಂಕ್ಷನ್ನಲ್ಲಿ, ಆಯಿತು. ಈಗ ನಿಮ್ಮ 18 ತಾಲೂಕಲ್ಲೂ ಕೂಡ ಈಗ ತಾಲೂಕು ಸಮಿತಿ ಮಾಡಬೇಕು. ಮತ್ತು ಆ ತಾಲೂಕು ಸಮಿತಿಯವರು ಮತ್ತೆ ನಿಮ್ಮ ಹೋಬಳಿ ಘಟಕಗಳನ್ನ ಅಥವಾ ಗ್ರಾಮ ಘಟಕಗಳನ್ನ ಮಾಡಿಕೊಂಡು ಅಲ್ಲಿ ನೀವು ಉತ್ಪಾದನೆ ಮಾಡ್ಕೋಬೇಕೀಗ. ನೀವು ಬೀಜ ಈಗ ಒಂದಿಲ್ಲಿ ಹಾಕಿರ್ತೀರಿ, ನಿಮ್ಮ ಬೀಜ ಒಂದು 20 ಬೀಜ ನೀವು ಊರ್ಬೇಕೀಗ. ಆ 20 ಬೀಜ ಅವು ಎಷ್ಟಾಗ್ತವೆ 18 ತಾಲೂಕಿಗೆ, ಅವರೊಂದು ಅಷ್ಟು ಬೀಜ ಅವ್ರು ಊರಬೇಕು. ಹಿಂಗಾಗಿ ನಿಮ್ಮದು ಸಂಘಟನೆ ಇದು ಹಿಂಗಾಗಬೇಕು. ಇದು ಜಿಲ್ಲಾ ಮಟ್ಟದ ಏನೋ ಆಯಿತು ಅಂದರೆ ಸುಮಾರು ಕಡಿಮೆ ಅಂದ್ರೂ ನಿಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 18 ತಾಲೂಕಿಂದನೂ ಒಂದು 5 ಲಕ್ಷ ಜನ ಸೇರಿ ಒಂದು ಸಮಾವೇಶ ಮಾಡಬೇಕು. ಆ ಮಟ್ಟಕ್ಕೆ ನೀವು ಮಾಡಿದರೆ ಅಲ್ಲಿಗೆ ನೀವು ಒಂದು ಸ್ವಲ್ಪ ಸಂಘಟನೆ ಮಾಡಿದ್ದೀರಾ, ನಮ್ಮ ಒಕ್ಕೂಟಕ್ಕೆ ನೀವು ಬೆನ್ನೆಲುಬಾಗಿದ್ದೀರಾ, ನಾವು ನಿಮ್ಮ ಮೇಲೆ ಬೆನ್ನೆಲುಬಾಗಿರ್ತದೆ ಅಂತ ಮನವರಿಕೆ ಆಗ್ತದೆ ಸಾರ್ವಜನಿಕರಿಗೆ. ಇನ್ನು ಕಟ್ಟಡ ಕಾರ್ಮಿಕರಿಗೆ ಇದನ್ನು ಪ್ರತಿಯೊಬ್ಬರಿಗೂ ಕೆಲಸ ಮಾಡೋರಿಗೆ, ಡಾಂಬರ್ ಕೆಲಸ, ಜಲ್ಲಿ ಕುಟ್ಟೋರು, ರೋಡ್ ಕೆಲಸ ಮಾಡೋರು, ಇಟ್ಟಿಗೆ ಫ್ಯಾಕ್ಟ್ರಿಯವರು, ಆಲೋ ಬ್ರಿಕ್ಸು, ಯಾವುದೇ ಕೆಲಸ ಮಾಡೋ ಅವರೆಲ್ಲರೂ ಕೂಡ ಈಗ ಕಟ್ಟಡ ಕಾರ್ಮಿಕರು ಅಂತಲೇ ಅಡಿಯೊಳಗೆ ಬರ್ತಾರೆ. ಅವನ್ನೆಲ್ಲರೂ ನೀವು ಭೇಟಿ ಆಗಬೇಕು, ಆ ಕೆಲಸ ಮಾಡೋ ಕಡೆ ಹೋಗಬೇಕು. ನಿಮ್ಮ ಪಂಚಾಯತಿ ಒಳಗೆ, ನಿಮ್ಮ ಹೋಬಳಿ ಒಳಗೆ, ನಿಮ್ಮ ತಾಲೂಕು ಒಳಗೆ ಎಲ್ಲಿರ್ತಾರೆ ಒಂದು 20 ಜನ ಕೆಲಸ ಮಾಡ್ತಾರೆ, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಏನಪ್ಪ ನೀನು ಕಾರ್ಡ್ ಮಾಡಿಸ್ಕೊಂಡಿದ್ದೀಯಾ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಕೆಲವ್ರಿಗೆ ಗೊತ್ತೇ ಇಲ್ಲ. ನಾವಿವತ್ತು ಇದರೊಳಗೆ ಬೆಳಗಾವಿ ಕೇಳಿದ್ವಿ, ಆ ಹೋಟ್ಲ ಕಾರ್ಮಿಕ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ ವಿಷಯ. ಹಿಂಗೆ ಕಟ್ಟಡ ಕಾರ್ಮಿಕರು ಕಾರ್ಡ್ ಐತೆ ಮಾಡ್ತಾರೆ, ಹಿಂಗೆ ಸವಲತ್ತು ಸಿಗ್ತೈತಿ ಅಂತಾನೆ. ನಾವು ಅದೆಲ್ಲ ಅಧ್ಯಕ್ಷರವರೆಲ್ಲ ಹೇಳಿ ಅದನ್ನು ಬಂದಿದ್ದೀವಿ, ಕಾರ್ಡ್ ಮಾಡಿಸ್ಕೊಳ್ಳಿ ಅಂತಾನೆ. ಇಲ್ಲಿ ಕೂಡ ಸಂಘಟನೆ ಆಗ್ತದೆ. ಬೆಳಗಾಂ ಜಿಲ್ಲಾ ಅಧ್ಯಕ್ಷರಾದ ಶಂಕರ್ ಕೆ ಕಲ್ಲೋಳಿ ಅವರು ನಿಜವಾಗ್ಲೂ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾರ್ಮಿಕರಿಗೆ ಏನು ಕಟ್ಟಡ ಕಾರ್ಮಿಕರಿಗೆ ಏನು ಸವಲತ್ತು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿ ಕಾರ್ಡ್ ಮಾಡಬೇಕು, ನಿಜವಾದ ಕಾರ್ಮಿಕರಿಗೆ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇದೆ. ಆಮೇಲೆ ಎಲ್ಲಿ ಕಟ್ಟಡ ಕಟ್ತಾ ಇದ್ದಾರೋ ಅಲ್ಲಿ ನೀವು ಹೋಗೋ ನೆಸಿಡಿಲ್ಲ. ಈಗ ನೀವು ಸರ್ಕಾರಕ್ಕೆ ಇಲ್ಲಿ ನಮ್ಮ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಇದ್ದಾರೆ ದೇವರಾಜು ಅಂತ, ನೀವು ಅವ್ರಿಗೆ ಹೇಳಿದರೆ ಅಲ್ಲಿಗೆ ಸೈಟ್ ಹತ್ರನೇ ಬಂದು ಅವರು ನಿಮ್ಗೆ ಕಾರ್ಡ್ ಮಾಡಿಕೊಡೋ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಈಗ ಯಾರ್ಯಾರು ಅಲ್ಲಿ ಆ ಸೈಟ್ಗೆ ಬಂದು ಕಾರ್ಡ್ ಮಾಡ್ತಾರೆ. ಮತ್ತು ಎಲ್ಲೆಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಲ್ಲಿ 10 ಲಕ್ಷ ಪಟ್ಟು ಮೇಲ್ಪಟ್ಟು ಬಿಲ್ಡಿಂಗ್ ಕಟ್ಟೋರಿಗೆ 1% ಸೆಸ್ಸು ಮಂಡ್ಯಗಳಿಗೆ ಹೋಗುತ್ತೆ. ಅದು ಆ ಕೆಲಸವನ್ನು ಸಂಘದ ಪದಾಧಿಕಾರಿಗಳು ಮಾಡಬೇಕಾಗ್ತದೆ. ಯಾಕಂದರೆ ಅದು ದುಡ್ಡು ಇಂಪಾರ್ಟೆಂಟು, ದುಡ್ಡು ಬರಬೇಕು, ಎರಡು ಬರಬೇಕು. ಈ ಕೆಲಸವನ್ನು ಮಾಡಿ. ಆಮೇಲೆ ಸಾಕಷ್ಟು ಸ್ಕೀಮ್ಸ್ ಇದೆ, ಹೆರಿಗೆ ಭತ್ಯೆ ಇದೆ, ಆಮೇಲೆ ಅವ್ರಿಗೆ ಪೆನ್ಷನ್ ಸ್ಕೀಮ್ ಇದೆ, ಆಮೇಲೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಸ್ ಇದೆ, ಸಾಕಷ್ಟು ಫೆಸಿಲಿಟೀಸ್. ಇದನ್ನು ನೀವು ಸ್ಟಡಿ ಮಾಡಿಕೊಂಡು ನಮ್ಮ ಹೆಡ್ ಆಫೀಸಿಂದ ಬೇಬಿರಾಣಿ ಮೇಡಮ್ ಹತ್ರ ನಿಮಗೆ ಆದಷ್ಟು ಅವ್ರ ಹತ್ರ ಸಹಕಾರ ತಗೊಳ್ಳಿ, ಏನು ಸ್ಕೀಮ್ ಇದೆ. ಆಮೇಲೆ ಅಂಬೇಡ್ಕರ್ ಸಹಾಯಸ್ತ ಯೋಜನೆ ಅಂತ ಬಂದು ಅದಕ್ಕೂ ಅಲ್ಲಿ. ಆಮೇಲೆ ಈ ಆಟೋ ಡ್ರೈವರ್ಸು ಮತ್ತು ಕ್ಯಾಬ್ಗೆ ಈಗ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಅವರಿಗೆ ಇದು ಲೈಫ್ ಇನ್ಶೂರೆನ್ಸ್ ಅಂತ 5 ಲಕ್ಷದಿಂದ 10 ಲಕ್ಷ ಸಿಗ್ತಾ ಇದೆ. ಇದನ್ನೆಲ್ಲ ಹುಡುಕಿಬಿಟ್ಟು ನೀವು ವಿದ್ಯಾವಂತರಿದ್ದೀರಿ, ಈ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸ್ವಾಮೀಜಿಯವರು ಸಹಕಾರ ತಗೊಂಡು ಮಾಡಿ. ಆಮೇಲೆ ಇಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಂತ್ರಿಗಳಿದ್ದಾರೆ. ಆಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು, ಅವರು ಕಾರ್ಮಿಕರ ಬಗ್ಗೆ ಭಾಷಿರೋದು, ಅವ್ರನ್ನೂ ಭೇಟಿ ಮಾಡಿ ಈ ಜಿಲ್ಲೆಯಲ್ಲಿ ಏನೇನು ಆಗಬೇಕು ಅಂತ ಕಾರ್ಯಕ್ರಮಗಳು ಮಾಡಿ ನಾವು ಕಾಂಗ್ರೆಸ್ನವರು INBCWF ಸಂಯೋಜನೆ ಆಗಿದೆ. ನನ್ನ ಹೆಸರು ಮಲ್ಲಯ್ಯ ಪಂಚೆ ಹಿರೇಮಠ ಅಂತ. ನಾನು ಇರೋದು ಎಮ್ಕುಮಡಿ RC ಸೆಂಟ್ರಲ್ಲಿ. ನಾನು ಸುಮಾರು 27-28 ವರ್ಷದಿಂದ ನಾನು ಆಟೋ ಚಲಾಯಿಸಿದ್ದೇನೆ ಇಲ್ಲಿ ಎಮ್ಕುಮಡಿ. ಮತ್ತು ಗರ್ಭಿಣಿಗೆ ಉಚಿತ ಪ್ರಯಾಣ ಈಗ 15-16 ವರ್ಷದಿಂದ ನಾನು ಉಚಿತವಾಗಿ ಪ್ರಯಾಣ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ 342 ಗರ್ಭಿಣಿಯರಿಗೆ ₹1 ಇಲ್ಲ ಒಂದು ಕಪ್ ಚಾ ಸಿದ್ದು ಕುಡಿದಿಲ್ಲ ಇನ್ನೂರಿಗೆ ಯಾರ್ದು. ರಾತ್ರಿ ಹಗಲಿ ಯಾವ ಬೇಕಾಗಲಿ 24 ತಾಸು ನಾನು ಅವ್ರಿಗಾಗಿ ನನ್ನ ಸೇವೆಯನ್ನು ಮೀಸಲಿಟ್ಟಿರ್ತೀನಿ. ಯಾವಾಗ ಬೇಕಾದ ಎಮ್ಕುಮಡಿ ಸುತ್ತಮುತ್ತ 4-5 ಕಿಲೋಮೀಟರ್. ಆದರೆ ದೂರ ಹೋಗ್ಬೇಕಂತೇಳಿ ನನ್ನೆಲ್ಲ ಇಷ್ಟ ಇದೆ. ಆದರೆ ಗರ್ಭಿಣಿ ಅವ್ರಿಗೆ ತಡೆಯುವಷ್ಟು ಪೇಷನ್ಸ್ ಇರೋಂಗಿಲ್ಲ. ಯಾಕಂದ್ರೆ ಸಮಸ್ಯೆ ಭಾಳ ಇರ್ತೈತೆ ರೀ. ಹೀಗಾಗಿ 3-4 ಕಿಲೋಮೀಟ್ರ್ ಒಳಗೆ ಯಾವುದೋ ಸಮೀಪ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಮುಟ್ಟುವಂಥ ಕೆಲಸನ ನಾನು ಮಾಡ್ತೀನಿ ರೀ. ಮುಂದಿಂದು ಹಂಗೇನಾರು ಅವ್ರು ಕ್ರಿಟಿಕಲ್ ಕಂಡೀಷನ್ ಏನಾರು ಕ್ರಿಟಿಕಲ್ ಇತ್ತಂದರೆ
ಆಂಬುಲೆನ್ಸ್ ಕರೆಸಿ ಅವ್ರಿಗೆ ಮುಂದಿನ ವ್ಯವಸ್ಥೆ ಮಾಡೋ ವ್ಯವಸ್ಥೆಯನ್ನು ನಾನು ಸುಧಾ ಮಾಡ್ತಿದ್ದೇನೆ. ಸರ್, ಈಗ ನಮ್ಮ ಏನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಇದೆಯಲ್ಲ, ಈಗ ರಾಜ್ಯ ಸರ್ಕಾರ ನಮ್ಮ ಆಟೋ ಡ್ರೈವರ್ಗಳಿಗೆ ಒಂದು ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡ್ತಾ ಇದೆ. ಆ ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಇವತ್ತು ಸರ್ಕಾರದಿಂದ ಏನು ಆಕ್ಸಿಡೆಂಟ್ ತೀರ್ಕೊಂಡ್ರೆ 5 ಲಕ್ಷ ರೂಪಾಯಿ, ಇದು ಇಬ್ಬರು ಮಕ್ಕಳಿಗೆ ಸಮೇತ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ನ್ಯಾಚುರಲ್ ಡೆತ್ ಆದರೆ ಅವರಿಗೆ 1 ಲಕ್ಷ ರೂಪಾಯಿ ದುಡ್ಡನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಆಟೋ ಚಾಲಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಆ ಕಾರ್ಡ್ ಮಾಡಿಸ್ಕೊಂಡ್ರೆ ಆ ಸೌಲಭ್ಯ ಬರ್ತದೆ. ಹಾಗಾಗಿ ನಿಮ್ಮ ಆಟೋ ಚಾಲಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ಸರ್ಕಾರದಿಂದ ಎಷ್ಟೋ ಬರ್ಬೋದು ಸರ್, ಎಷ್ಟೋ ಸಹಾಯ ಸಹಕಾರ ಬರುತ್ತೆ. ಆದರೆ ನಮ್ಮ ಆಟೋ ರಿಕ್ಷಾದವರು ತಲುಪೋತ್ತಿಗೆ ಅವೆಲ್ಲ ಮುಗಿದಿರ್ತಾರೆ ಸರ್, ಗ್ಯಾರಂಟಿ ಎಲ್ಲ. ಹೀಗಾಗಿ ಅವ್ರಿಗೆ ಒಂದು ಸ್ವಲ್ಪ ನಿಮ್ಮಂಥವ್ರು ಯಾರೋ ಅವ್ರಿಗೆ ಬಂದು ಒಂದು ಸ್ವಲ್ಪ ತಿಳುವಳಿಕೆಯನ್ನು ಅವ್ರ ಮುಂದೆ ಬಂದು ತಿಳುವಳಿಕೆಯನ್ನು ಕೊಟ್ಟರೆ ಮಾತ್ರ ನಮ್ಮಂಥವ್ರು ಎಲ್ಲರೂ ಉಪಯೋಗಿಸುವಂಥ ಒಂದು ಸೌಕರ್ಯ ಸಿಗ್ತೈತೆ ರೀ. ಇಲ್ಲಾಂತಂದ್ರೆ ನಾವು ದುಡಿಯೋದ್ರೊಳಗೆ ಇದರೊಳಗೆ ನಮ್ಮ ಕಾಲ ಹರಣ ಆಗಿಬಿಡ್ತೈತೆ ರೀ. ಹೀಗಾಗಿ ಅಂಥ ಸೌಲಭ್ಯವನ್ನು ಭಾಳ ಜನ ವಂಚಿತರಾಗಿದ್ದಾರೆ. ನಾವು ಅಷ್ಟೇ ಅಂತಲ್ಲ, ಎಷ್ಟೋ ರಾಜ್ಯಾದ್ಯಂತ ಜನ ಸರ್ಕಾರದಿಂದ ಎಷ್ಟೋ ಸವಲತ್ತುಗಳು ಸಿಗ್ತದೆ ರೀ, ಆದರೆ ಅದ್ರ ಉಪಯೋಗಿಸೋ ಜನ ಭಾಳ ಕಡಿಮೆ ಆಗಿದ್ದಾರೆ. ಜೊತೆಗೆ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಸ್ವಲ್ಪ ಭಾರಿ ಸ್ವಲ್ಪ ತಿಳಿಸಿ ಹೇಳುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು ದಯವಿಟ್ಟು. ಈಗ ಏನು ಇವತ್ತು ನಮ್ಮ ಸಂಘಟನೆ ಇದೆ, ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ನಮ್ಮ ಸಂಘಟನೆ ಇವತ್ತು ನಮ್ಮ ಕಾರ್ಮಿಕ ಪರ ಜೊತೆಗೆ ಅಸಂಘಟಿತ ಕಾರ್ಮಿಕ ಪರವಾಗಿ ನಿಂತಿರ್ತಾರೆ. ಹಾಗಾಗಿ ಈಗ ನಮ್ಮ ಸರ್ ಹೇಳಿದ ಪ್ರಕಾರ ಇವತ್ತು ನೋಡಿ, ಆಟೋ ಚಾಲಕರಿಗೆ ಇವತ್ತು ಮಾಹಿತಿ ಇಲ್ಲ. ಈ ಮಾಹಿತಿ ಕೊಟ್ಟು ಅವರಿಗೆ ಸ್ಮಾರ್ಟ್ ಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳೋಂಥ ಕೆಲಸಗಳು ಇವತ್ತು ದಯವಿಟ್ಟು ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಇದ್ರ ಸಮೇತ ಆಟೋ ಚಾಲಕರಿಗೆ ದಯವಿಟ್ಟು ಆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊತ ಕೆಲಸವನ್ನು ದಯವಿಟ್ಟು ಮುಂದಿನ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಪದಾಧಿಕಾರಿಗಳು ನಾನು ಕೇಳ್ಕೊತಾ ಇದ್ದೀನಿ. ನಂತರ ಸಂಘಟನೆ ವತಿಯಿಂದ ಗಣ್ಯರಿಗೆ ಸನ್ಮಾನಿಸಿ ಗೌರವ ಸಮರ್ಪಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಶಂಕರ ಕಲ್ಲೊಳ್ಳಿ, ಹೇಮಂತ್ ಸಿ ಕಲ್ಲೊಳ್ಳಿ, ಮಹದೇವ ಎನ್ ಪಾಟೀಲ್, ಗುರುರಾಜ್ ಮಳಗಲಿ, ಮಡಿವಾಳಪ್ಪ ವಿ ಪಾಟೀಲ್, ರವಿ ಆರ್ ಭಜಂತ್ರಿ, ಶಿವನಾಯಕ್ ಎಂ ಪಾಟೀಲ್, ಕೆಂಪಣ್ಣ ಕೆ ಚೌಹಾಣ್, ಶಾನವಾಸ್ ಧಾರವಾಡ್ಕರ್, ಪ್ರಕಾಶ್ ಹಳಕಲ್, ಸುಭಾಷ್ ಬರಗಾಲಿ, ನಿಂಗಯ್ಯ ಚಿಕ್ಕಮಠ, ರಾಯಪ್ಪ ಕೆ ಕಮತಿ, ಲಗಮಣ್ಣ ಮೂಕನ್ನವರ್ ಮುಂತಾದವರು ಉಪಸ್ಥಿತರಿದ್ದರು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.